ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅದು ಬಿಟ್ಟಿನೆಲ್ಲ ಮಾತಾಡ್ತಾ ಇದಾರಲ್ಲ ಪ್ರಧಾನ ಮಂತ್ರಿಗಳು. ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಇದು ಧರ್ಮೇಂದ್ರ ಪ್ರಧಾನ್ ಅವರು ಅವರ ರಾಜೀನಾಮೆ ಪಡಿಲಿಕ್ಕೆ ಯಾಕೆ ಪ್ರಧಾನ ಮಂತ್ರಿ ಅವರು ಹೆದರ್ಕೋತಾ ಇದ್ದಾರೆ? ಏನು RSS ಅವರ ಇಂದ ಏನಾದ್ರೂ ನಿರ್ದೇಶನ ಬಂದಿದ್ಯಾ? ಈತ ನಮ್ಮ ಕಾರ್ಯಕರ್ತ, ಈತ ಒಬ್ಬ ಸ್ವಯಂ ಸೇವಕ, ಇವನಿಗೆ ರಕ್ಷಣೆ ಕೊಡಿ ಅಂತ ಬಂದಿದ್ಯಾ? ಇದು ಪಾರದರ್ಶಕವಾಗಿ ಹೊಣೆಗಾರಿಕೆ ಇರುವಂತ ಸರ್ಕಾರ ಅಂತ ಹೇಳ್ಬೋದಾ ನಾವು? ಏನ್ ರಾತ್ರಿ 12 ಗಂಟೆಗೆ ಬಂದು ನೀವು ಸ್ಟೇಟ್ಮೆಂಟ್ ಕೊಡೋದು? ಪಾರ್ಲಿಮೆಂಟ್ ನಲ್ಲಿ ಕೊಡ್ರಿ. ಒಬ್ಬ ಪ್ರಧಾನ ಮಂತ್ರಿಯಾಗಿ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಸ್ಟೇಟ್ಮೆಂಟ್ ಕೊಡ್ಬೇಕಾ? ಪಾರ್ಲಿಮೆಂಟ್ ನಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೇಕಾ? ಹೊಣೆಗಾರಿಕೆ ನೀವು ಹೊತ್ಕೋಬೇಕಾ? ಏನು ಅದನ್ನು ವಿರೋಧ ಪಕ್ಷಕ್ಕೆ ಬಿಟ್ಟಿದ್ದೀರಾ? ನನಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಎಲ್ಲ ಕಠಿಣ ಪ್ರಶ್ನೆಗಳು ಸರ್ಕಾರದ ಬಗ್ಗೆ ವಿರೋಧ ಪಕ್ಷದವರಿಗೆ ಕೇಳ್ತಾ ಇದ್ದೀರಾ. ಕೇಂದ್ರ ಸರ್ಕಾರದವರಿಗೆ, ಈ ಸಂಸದರಿಗೆ ಏನು ಪ್ರಶ್ನೆಗಳೇ ಇಲ್ಲ ನಿಮ್ಗೆ. ಧರ್ಮೇಂದ್ರ ಪ್ರಧಾನ್ ಶುಡ್ ರಿಸೈನ್, ದಟ್ ಈಸ್ ದ ಡಿಮಾಂಡ್. ಅದು ಯಾರು ಸೋನಮ್ ವಾಂಗ್ಚುಕ್ ಅವರು ಅವ್ರ ಉಪವಾಸ ಸತ್ಯಾಗ್ರಹ ಬಿಟ್ರು ಅಷ್ಟೇ, ಬೇರೆ ಯಾರು ಪ್ರಾರಂಭ ಮಾಡಿದ್ರು ಅಷ್ಟೇ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ಇದ್ರೆ, ಬದ್ಧತೆ ಇದ್ರೆ, ನೀವು ಅಮೃತ್ ಕಾಲ ಕಟ್ಟಬೇಕು ಅಂತ ಇದ್ರೆ, ವಿಕಸಿತ ಭಾರತ್ ಮಾಡಬೇಕು ಅಂದ್ರೆ ಯುವಕರನ್ನ ದೂರ ಇಟ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ಹಿತಾಸಕ್ತಿ ಬಗ್ಗೆ ಒಂದು ಸ್ವಲ್ಪನ ಕಾಳಜಿ ಇದ್ರೆ ಧರ್ಮೇಂದ್ರ ಪ್ರಧಾನನ ರಾಜೀನಾಮೆ ತಗೋಬೇಕು. ನೀವು ಯಾಕೆ ವರಿ ಮಾಡ್ತೀರಾ? ನಾವು ನಿಮ್ ರಕ್ಷಣೆಗೆ ನಿಂತೀವಿ ಮೋದಿ ಅವರೇ. ಕಾಂಗ್ರೆಸ್ ವಿಲ್ ಸ್ಟ್ಯಾಂಡ್ ಬೈ ಯು. ಹೆದರ್ಕೋಬೇಡಿ, ರಾಜೀನಾಮೆ ಪಡೀರಿ. ವಿ ಆರ್ ವಿತ್ ಯು. ಛಪ್ಪನ್ ಇಂಚ್ ಕಸೀನಾ ಅಂತ ನೀವು ಹೇಳ್ಕೊಂಡು ಓಡಾಡ್ತಿರಲ್ಲ, ಪಾಕಿಸ್ತಾನಿಗೆ ಲಾಲಾಂಕ್ ತೋರಿಸ್ತೀನಿ ಅಂತ ಹೇಳ್ಕೋತಿರಲ್ಲ. ಫಸ್ಟ್ ನಿಮ್ಮವ್ರಿಗೆ ತೋರಿಸಿ ಲಾಲಾಂಕ್, ಅದಾದ್ಮೇಲೆ ಮಿಕ್ಕಿದ್ದು ಮಾತು.